ಇವತ್ತಿಗೆ ಆರ್ಡರ್ ಆಗಿದೆ. ಸ್ಪಷ್ಟನೆ ಕೊಡಿ. ಆರ್ಡರ್ ಮಾಡಿದಾರಾ? ಅಲ್ಲ, ಆದೇಶ ಏನಾದ್ರು ಇದೆಯಾ? ಎಲ್ಲರೂ ಬರ್ತಾರೆ, ಒಬ್ರಿಗೆ ಹೋಗ್ಲಿಕ್ಕೆ ಇವರೊಬ್ಬರನ್ನ ಬಿಡಿ. ಇಲ್ವಾ ಒಳಗಡೆ ಕೂತ್ಕೊಳ್ಳಿಕ್ಕೆ ಅವಕಾಶ ಇಲ್ಲ ಸ್ಟೇಷನ್. ನಿಮ್ಗೆ ಮಾತ್ರ ಅಂದ್ರೆ ಸಾರ್ವಜನಿಕರಿಗೆ ಸ್ಟೇಷನ್ ಒಳಗಡೆ ಅವಕಾಶ ಇಲ್ಲ ಅಂತ ಹೇಳಿ. ಒಂದು ಕೇಸಿಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಆದೇಶ ಇದೆ, ಸುಪ್ರೀಂ ಕೋರ್ಟ್ ಆದೇಶ ಇದೆ. ಅವರಿಗೆ ಸಂಬಂಧಪಟ್ಟವರು ಬಂದಾಗ ಕೊಡಿ ಅಂತ, ಅಥವಾ ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಇದೇ ಪರಿಸ್ಥಿತಿಯಲ್ಲಿ ನಾವೇನು ಆರೋಪಿಗಳ ಅಲ್ಲಲ್ಲ. ಮತ್ತೆ ಯಾಕೆ ಬಿಡ್ತಾ ಇದ್ದೀವಿ? ಎಲ್ಲರನ್ನೂ ಬಿಡಿ ಅಂತ ಹೇಳ್ತಾ ಇಲ್ಲ ನಾವು. ಇವ್ರನ್ನ ಮಾತ್ರ ಬಿಡಿ, ಒಬ್ಬರನ್ನ ಬಿಡಿ, ಅವಕಾಶ ಮಾಡಿ ಕೊಡಿ ಸರ್. ಅವಕಾಶ ಮಾಡಿ ಕೊಡಿ. ಆದೇಶ ಇದೆಯಾ? ಆಗಲ್ಲ. ನಿಮ್ಗೆ ಏನಾದ್ರು ಮೇಲಾಧಿಕಾರಿಗಳಿಂದ ಯಾರು ಬಿಡಬಾರ್ದು ಅಂತ ಆರ್ಡರ್ ಇದೆ ಹೇಳಿ. ಇಲ್ಲ ಆದೇಶ ಮಾಡಿ ಸೆಕ್ಷನ್ ಹಾಕಿದವ್ರ ತರ ಮಾಡಿದ್ರೆ ಏನು ನೀವಾದ್ರೂ ಮಾತಾಡಿ, ಅಡ್ಡಿಲ್ಲ. ಅದಕ್ಕೆ ಸಂಬಂಧಪಟ್ಟ ನೋಡಿ, ಒಬ್ಬರನ್ನ ಬಿಡಿ, ಗುಂಪನ್ನಲ್ಲ, ಒಬ್ಬರನ್ನ ಬಿಡಿ. ಕಾನೂನು ಪ್ರಕ್ರಿಯೆ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡಿ. ಯಾವಾಗ? ನಾಳೆಗ? ನಾವು ಈ ಕೇಸಿನ ಬಗ್ಗೆ ಅರೆಸ್ಟ್ ಮಾಡಿ ಒಳಗಾಕಿ ಎಲ್ಲ ಕೆಲಸ ಆದ್ಮೇಲೆ ನಾವು ಮಾತ್ರ ನಮಗೂ ಅದ್ರ ಬಗ್ಗೆ ಏನಂತ ತಿಳ್ಕೊಳ್ಳೋ ಹಕ್ಕು ನಮ್ಗೆ ಇದೆಯಲ್ಲ. ಸಾರ್ವಜನಿಕವಾಗಿ ಒಬ್ಬ ಸಮಸ್ಯೆ ಬಂದಾಗ ತಿಳ್ಕೊಳ್ಳೋ ಹಕ್ಕು ನಮಗೂ ಇದೆ. ನಾವು ಎಲ್ಲರನ್ನೂ ಕೇಳ್ತಾ ಇಲ್ಲ. ನಾವು ಅದು ಏನಾಗಿದೆ ಅಂತ ತಿಳ್ಕೊಳ್ಳಿಕ್ಕೆ ಅವಕಾಶ ಕೊಡಿ. ಒಳಗಡೆ ಕೂತ್ಕೊಳ್ಳಿ, ಬರ್ಲಿ ಅಧಿಕಾರಿಗಳು. ಸರ್, ಅಧಿಕಾರಿ ಬಾಗ್ಲಾಗ್ತೀರಾ ಸರ್? ಸ್ಟೇಷನ್ ಬಾಗ್ಲಾಗ್ತೀರಾ? ನೋಡಿ, ನಾವು ಲೈವ್ ಕೊಡ್ತೇವೆ. ಮಾಡಿದ್ರೆ ಸ್ಟೇಷನ್ ಒಳಗಡೆ ಇದೆಯಲ್ಲ, ಕೂತ್ಕೊಳ್ಳಿಕ್ಕೆ ಅವಕಾಶ ಕೊಡ್ತೀವಿ. ಗಾಡಿ ಮೇಲೆ ನಿಲ್ಸ್ಕೊಂಡು ಮಾತಾಡ್ತೀರಾ? ನೀವು ಕರ್ಸುವಂತದ್ದಲ್ಲ ಸರ್. ನೀವು ಕರ್ಸ್ಲಿಕ್ಕೆ ನಾವೇನು ಆರೋಪಿಗಳಲ್ಲ. ಒಂಚೂರು ಒಳಗಡೆ ಬರ್ತೀವಿ ಅಂತ ಹೇಳ್ತಿದ್ವಿ. ಈಗ ಕೊಡೋಕೆ ಆಗೋದಿಲ್ಲ ಅಂತಿದ್ದಾರೆ. ಏನ್ ಮಾತಾಡ್ಬೇಕು? ಸಂಬಂಧಪಟ್ಟ ಕೇಸಿನ ವಿಷಯದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾತಾಡಿ, ತೊಂದರೆ ಇಲ್ಲ. ಎಲ್ಲ ಮುಗ್ದ್ರ ಮೇಲೆ ಮಾತಾಡ್ಬೋದು ಸರ್. ಎಲ್ಲ ಮುಗ್ದ್ರ ಮೇಲೆ ಏನ್ ಮಾತಾಡ್ಲಿಕ್ಕಿದೆ? ಅಲ್ಲ, ಕೇಸಿದ ಇಲ್ಲಿ ಓಪನ್ ಆಗಿ ಮಾತಾಡ್ಲಿಕ್ಕೆ ಆಗಲ್ಲ. ಅಲ್ಲಿಗೆ ಬರ್ತೀವಲ್ಲ, ಸ್ಟೇಷನ್ ಒಳಗಡೆ ಬಂದು ಕೂತ್ಕೊಂಡು ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ. ಇಲ್ಲ, ಮಳೆ ಬಂದ್ರೆ ಈ ಪರಿಸ್ಥಿತಿ ಎಲ್ಲರನ್ನೂ ಬಿಡೋದು ಬೇಡ. ಒಬ್ಬರನ್ನ ಬಿಡಿ, ಒಬ್ಬರನ್ನ ಅವಕಾಶ ಕೊಡಿ. ಎಮರ್ಜೆನ್ಸಿ ಅಲ್ವಾ ಮೇಡಮ್? ಎಮರ್ಜೆನ್ಸಿ ಅಲ್ವಾ? ಪೊಲೀಸ್ ಪ್ರೊಸೀಜರ್ ನಡೀತಾ ಇದೆ. ಇದು ಏನು ಮುಗಿದು ಹೋಗೋದಿಲ್ಲ. ನಿಮ್ಮ ಪ್ರೊಸೀಜರ್ ನೀವೇನ್ ಮಾಡ್ತೀರಾ ಅದೇ ತರ ನಾವು ಮಾಡಬಾರ್ದಾ? ನಿಮ್ಮ ಪ್ರೊಸೀಜರ್ ಏನ್ ಮಾಡ್ತೇನ್ರಿ? ನಮ್ಮವರ ಪರವಾಗಿ ನಾವೇನ್ ಮಾಡಬಾರ್ದಾ? ನಿಮ್ ಪರವಾಗಿ ಎಲ್ಲ ಪೊಲೀಸ್ ಸೇಫ್ಟಿ, ಪಬ್ಲಿಕ್ ಸೇಫ್ಟಿ ಪರವಾಗಿ ಮಾಡಿ. ಒಬ್ರು ಮಾತಾಡ್ಲಿಕ್ಕೆ ಪ್ರಾಬ್ಲಮ್ ಇಲ್ಲ. ಯಾರು ಗಲಾಟೆ ಬಂದಿಲ್ಲ, ಯಾರು ಗಲಾಟೆ ಮಾಡ್ಲಿಕ್ಕೆ ಯಾರು ಬಂದಿಲ್ಲ. ನಿಮ್ಗೆ ಕೂಡ ಅವಕಾಶ ಕೊಡ್ತೀನಿ, ರಿಟರ್ನ್ ಅಲ್ಲಿ ಅವಕಾಶ ಕೊಡ್ತೀನಿ. ಬಟ್ ಈಗ ನಮ್ಗೆ ಎಲ್ಲ ಬೇರೆ ಪೊಲೀಸ್ ಪ್ರೊಸೀಜರ್ ನಡೀತಾ ಇದೆ. ಮಾಡಿ, ಅದ್ರ ಬಗ್ಗೆ ನಾವು ಕೇಳ್ತಾ ಇಲ್ಲಲ್ಲ. ನಮ್ಗೆ ಮಾತಾಡ್ಲಿಕ್ಕೆ ಒಂದು ಅವಕಾಶ ಕೊಡಿ ಅಂತ. ಈಗ ಮಾತಾಡಿ ಮೀಡಿಯಾದಲ್ಲಿ. ಅಲ್ಲಿ ಪಬ್ಲಿಕ್ ಅಲ್ಲೇ ಮಾತಾಡ್ತಾರೆ. ಯಾವ ಕಾರಣಕ್ಕೆ ಅರೆಸ್ಟ್ ಮಾಡಿದ್ರಿ ಹೇಳಿ ಕೇಳ್ತಾರೆ. ಮೊನ್ನೆ ಅಲ್ಲಿ ಯಾರನ್ನೂ ಅರೆಸ್ಟ್ ಮಾಡಿಲ್ಲ. ಅದಕ್ಕೋಸ್ಕರ ಧರ್ಮಸ್ಥಳದಲ್ಲಿ 140 ಜನ ಎಫ್ಐಆರ್ ಮಾಡಿದ್ದಾರೆ. 2-3 ಜನ ಯಾರನ್ನೂ ಅರೆಸ್ಟ್ ಮಾಡಿ. ಅದಕ್ಕೋಸ್ಕರ ಹೇಳಿ ಸರ್, ನಾವು ಒಳಗಡೆ ಬರ್ತೇವೆ, ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ಅಂದ್ಕೊಂಡು. ಪಬ್ಲಿಕ್ ಅಲ್ಲೇ ಮಾಡೋರು ಪಬ್ಲಿಕ್ ಅಲ್ಲೇ ಮಾಡ್ತೇವೆ. ಅದನ್ನ ನಾವು ಪ್ರೊಸೀಜರ್ ಅಂತಂದ್ರೆ ನಮ್ಮ ಸೀನಿಯರ್ ಆಫೀಸರ್ ನಿಮ್ಗೆ ಪ್ರೆಸ್ ಮೀಟ್ ಅಲ್ಲೇ ತಿಳಿಸ್ತಾರೆ. ಅಂದ್ರೆ ಅಷ್ಟೊಳಗೆ ಏನ್ ಬೇಕಾದ್ರೂ ನೀವು ಮಾಡಿ. ನಾವು ಮಹೇಶ್ ಶೆಟ್ಟಿ ಅವ್ರ ಪರವಾಗಿ ಬಂದಿದ್ದು, ಅದು ಪ್ರಶ್ನೆಯವ್ರಿಗೆ ನೀವು ಪ್ರೆಸ್ ಮೀಟ್ ಅಲ್ಲಿ ಮಾಡಿ ಹೇಳಿ. ಹೇಳಲಿಕ್ಕೆ ಬಂದ್ರೆ ಎಲ್ಲರಿಗೂ ನಾವು ಅವಕಾಶ. ಒಬ್ಬೊಬ್ರು ಯಾರು ಬರ್ಲಿಲ್ಲ, ಯಾರು ಒಬ್ಬರೇ ಬರ್ತಾರೆ. ಸಾಕಷ್ಟು ಜನ ಬೆಳಿಗ್ಗೆ ಬಂದಿದ್ದಾರೆ. ನಾವು ಅದನ್ನ ಯಾರು ಬರ್ಲಿಲ್ಲ. ನಾನು ಸಾರ್ವಜನಿಕವಾಗಿ ಹೋರಾಟ ಸಮಿತಿಯ ಒಂದು ಮೆಂಬರ್ ಆಗಿ ಕೂಡ ಬಂದಿದ್ದೇನೆ. ಪರವಾಗಿಲ್ಲ, ಅದ್ರ ಬಗ್ಗೆ ನಾವೇ ಮಾಹಿತಿ ಕೊಡ್ತೀವಿ. ನಾವೆಲ್ಲ ಮಾಹಿತಿ ಕೊಡ್ತೀವಿ. ಎಲ್ಲ ಆದ್ಮೇಲೆ ನಾವೀಗ ಅಂದ್ರೆ ಒಬ್ಬ ಆರೋಪಿನ ಹಿಡಿದು ಕರ್ಕೊಂಡು ಬಂದಾಗ ಅದ್ರ ಬಗ್ಗೆ ಏನಂತ ಕೇಳಿ ಡಾಕ್ಯುಮೆಂಟ್ ಬಂದಿರೋದು ಎಲ್ಲ. ಅದಕ್ಕೆ ಏನ್ ಲಾಯರ್ ಇಲ್ಲಿದ್ದಾರೆ, ಮಾತಾಡ್ತೀವಿ. ಅವಶ್ಯಕತೆ ಇದ್ರೆ ನಿಮ್ಗೆ ಕಳಿಸ್ಕೊಡ್ತೀವಿ. ಲಾಯರ್ ಇಲ್ಲಿದ್ದಾರೆ, ಏನಂತ ಮಾತಾಡಿ. ಲಾಯರ್ ಇದ್ದು ಕೋರ್ಟ್ ಅಲ್ಲಿ ಇದ್ದಾರೆ. ಕೋರ್ಟ್ ಅಲ್ಲಿ ಡಾಕ್ಯುಮೆಂಟೇಶನ್ ಇದೆಯಾ? ಪೇಪರ್ ಅಲ್ಲಿ ಇದೆಯಾ? ಇವಾಗ ನಿಮ್ಗೆ ಏನು ಪೇಪರ್ ಅಲ್ಲಿ ಏನು ರಿಟನ್ ರಿಪ್ರೆಸೆಂಟೇಷನ್ ಇದೆಯಾ? ಏನು ಮಾತಾಡಬೇಕು? ಪೇಪರ್ ಅಲ್ಲೂ ಅಲ್ಲೇ ಮಾತಾಡಬೇಕು. ಅಲ್ಲಿ ಯಾಕೆ ನೀವು ಪೇಪರ್ ನಮಗೆ ಕೊಡ್ಲಿಲ್ಲ? ಅಲ್ಲಿ ನಿಮಗೆ ಅಲ್ಲಿ ನಿನ್ನೆ ಇವತ್ತು ಅರೆಸ್ಟ್ ಮಾಡ್ಕೊಂಡು ಬಂದ್ರಿ. ಪೇಪರ್ ಅಲ್ಲಿ ಕೊಟ್ಟು ಅರೆಸ್ಟ್ ಮಾಡಿದ್ರು. ನಡು ರಸ್ತೆಯಲ್ಲಿ ನೀವು ಅಲ್ಲ ಮೇಡಮ್, ನಡು ರಸ್ತೆಯಲ್ಲಿ ಕಂಪ್ಲೇಂಟ್ ಆಗಿ ಇನ್ನೊಂದಾಗ್ಲಿ ತಗೊಳ್ತೀರಾ? ಕಂಪ್ಲೇಂಟ್ ಆಗಿ ತಗೊಳ್ತೀರಾ? ನಾವು ಅಲ್ಲಿ ಬರ್ತೀವಿ, ಅಲ್ಲಿ ಅವಕಾಶ. ಒಂದು ನಿಮಿಷ, ರಿಟರ್ನ್ ಕಂಪ್ಲೇಂಟ್ ಇದೆಯಾ? ರಿಟರ್ನ್ ಕಂಪ್ಲೇಂಟ್ ಇದೆ, ಕೊಡಿ. ನಾವು ಅವಕಾಶ ಕೊಡ್ತೀವಿ. ಎಲ್ಲ ಬರ್ಕೊಡ್ತೀವಿ. ರಸ್ತೆ ಮೇಲೆ ಬರ್ಕೊಡ್ತಾರ ಸರ್. ಕಂಪ್ಲೇಂಟ್ ರಸ್ತೆ ಮೇಲೆ ಬರ್ಕೊಡ್ತಾರ. ಅಲ್ಲಿ ಒಂದು ಬಿಲ್ಡಿಂಗ್ ಇದೆ ನೋಡಿ, ಗವರ್ನಮೆಂಟ್ ಬಿಲ್ಡಿಂಗ್. ಇಲ್ಲಿ ಆಚೆ ಸುತ್ತಮುತ್ತ ಎಲ್ಲ ಕಡೆ ಒಂದು ಕಂಪ್ಲೇಂಟ್ ಯಾಕೆ ಮಾಡ್ತೀವಿ? ಶಾಲೆಗೆ ತೊಂದರೆ ಕೊಡೋದ ನಾವು? ಅಲ್ಲಿ ಗವರ್ನಮೆಂಟ್ ಬಿಲ್ಡಿಂಗ್
ಶಾಲೆಗೆ ಹೋಗ್ಬೇಕಾ ನಾನು ಅಲ್ಲಿ- ಅಥವಾ KB ಹೋಗ್ಬೇಕಾ? KB ಆಫೀಸರ್ ಕೊಡ್ಬೇಕಾ? ಹೇಳಿ. ಅಲ್ಲ, ನೀವು ಹೇಳಿ, KB ಆಫೀಸರ್ ಕೊಡ್ಬೇಕಾ? AB ಆಫೀಸಲ್ಲಿ ಬರ್ದು ನನಗೆ ಯಾರು ಕೂಡ ಯಾಕೆ ನಿಮ್ಮಲ್ಲಿ ಏನಾದ್ರು ಬೇರೆ ಏನಾದ್ರು activities ಆಗ್ತಾ ಇದೆಯಾ? ನೀವು ಬಂದಿರೋ ವಿಷಯ ನಿಮ್ಮಲ್ಲಿ ಯಾಕೆ ಬೇಡ? ಸರ್, ಒಂದ್ ನಿಮಿಷ. ನಿಮ್ಮಲ್ಲಿ ಯಾಕೆ ಬೇಡ? ಬೇರೆ ಏನಾದ್ರು activities ಆಗ್ತಾ ಇದೆಯಾ? ಇಲ್ಲಿ ಮಾತಾಡೋದಲ್ಲ. ಅದೇ expectation ನಿಮ್ಮ ಪ್ರಕಾರ ಅಲ್ಲಿ ಕೂಡ ಇದು ಬರ್ತಾ ಇದೆಯಾ? ನಿಮ್ಮಲ್ಲೇ ಕೊಡ್ತೇವೆ, ನಿಮ್ಮಲ್ಲಿ ಕೂತ್ಕೊಂಡು ಕೊಡ್ತೇವೆ. ನಮಗೆ KB ಅವ್ರ ಮೇಲೆ ಇದ್ದದಲ್ಲ ನಮ್ಮ ಕಂಪ್ಲೇಂಟ್, ಶಾಲೆ ಅವ್ರ ಮೇಲೆ ಇದ್ದದಲ್ಲ. ನಾನು ಅವರಿಗೆ ಕೊಡ್ಲಿಕ್ಕೆ ನಿಮ್ಗೆ ಹೇಳುದಿಲ್ಲ. ಅಲ್ಲಿ ಹೋಗಿ ಅಂತೀರಾ? ನೀವು ಇಲ್ಲಿ ಬರ್ದು ಅಲ್ಲಿ ನಮಗೆ ಹೋಗಿ ಇಲ್ಲಿ ಅಂತೀರಾ? ಕೊಡಿ. ನಿಮ್ಮ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡು, ಅಲ್ಲಿ ಹೋಗಿ ಅಂತ ಇಲ್ಲಿ ಹೇಳ್ತಾ ಇದ್ದೀವಿ. ಅಲ್ಲಿ ಬರ್ದು ನಮಗೆ ಕೊಡಿ. ಅಲ್ಲಿ ಯಾಕೆ ಬರೀಬೇಕು? ಅಲ್ಲಿ ಯಾಕೆ ಬರೀಬೇಕು ನಾವು? ಅವಕಾಶ ಇಲ್ಲ. ಬಂದು ಮಾತಾಡ್ಲಿಕ್ಕೆ ಏನು ಅವಕಾಶ ಇಲ್ಲ ನಿಮ್ಗೆ. ಈಗ ರಿಟರ್ನ್ ಕೊಡೋದಿಲ್ಲ, ಮೊದಲೇ ಬಂದು ಕೊಡ್ತೇವೆ. ಮಾತಾಡ್ಲಿಕ್ಕೆ ನಿಮ್ಗೆ ಅವಕಾಶ ಕೊಡ್ತೀನಿ. ಈಗ ನಾನು ಈಗಲ್ಲ. ನಾನು ನಿಮ್ಗೆ ರಿಟರ್ನ್ ಅಲ್ಲಿ ಅವಕಾಶ ಮೀಡಿಯಾ ಮುಂದೆ ಹೇಳ್ತಾ ಇದ್ದೀನಿ. ನಾನು ನಿಮ್ಗೆ ಅವಕಾಶ ಕೊಡ್ತೀನಿ. ಈಗ ಹೇಳಿ. ಅವಕಾಶ ಯಾವಾಗ ಕೊಡೋದು ಮೇಡಮ್? ಹಸ್ತವಾಗಿ ನಾನು ನೋಡಿ, ಮೀಡಿಯಾ ಮುಂದೆ ಹೇಳಿದ್ದೇನೆ. ನಾನು ಅವಕಾಶ ಮೀಡಿಯಾ ಮುಂದೆ ನಾವು ಮೀಡಿಯಾ ಮುಂದೆ ಕೇಳಿದ್ದು, ನಾವು ಧೈರ್ಯ ಇರೋದಕ್ಕೋಸ್ಕರ ಮೀಡಿಯಾ ಮುಂದೆ ಕೇಳಿದ್ದು. ಹಸ್ತವಾಗ ಅವಕಾಶ ಬೇಕು. ಈಗ ನಮ್ಗೇನು ಕೇಸ್ ಪೂರ್ವದಲ್ಲೇ ನಾವು ತಯಾರಿ ಮಾಡ್ಬೇಕು, ಅದಕ್ಕೋಸ್ಕರ ಒಬ್ರಿಗೆ ಅವಕಾಶ ಕೊಡಿ, ನೀವು ಗುಂಪಿಗಲ್ಲ. ನೀವು ಅದಕ್ಕೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಬೇರೆ ಹೇಳಿದ್ರೆ ತಗೊಳ್ಬಾರ್ದು, ಏನು ಮಾಡಬಾರ್ದು. ಅದ್ರ ಬಗ್ಗೆ ಆ ಥರ ನಿಮ್ದು ಏನಾದ್ರು ಅವಕಾಶ ಇದೆಯಾ? ಇದು ಏನೇನ್ ಪಾಯಿಂಟ್ಸ್ ಇದೆ ಎಲ್ಲ ಒಂದು ಪೇಪರ್ ನಲ್ಲಿ ಬರುತ್ತೆ. ನಾವು ಅಲ್ಲೂ ಬರೀತೇವೆ. ಇಲ್ಲಲ್ಲ, ರಸ್ತೆ ಮೇಲೆ ಬರೆಯುವುದಲ್ಲ, ರಸ್ತೆ ಮೇಲೆ ಬರ್ತಾರೆ ಮೇಡಮ್. Complaint should be in the handwriting of you. Yes, ಅದನ್ನ ನಾವು ಅಲ್ಲೂ ಮಾಡ್ತೇವೆ, ನಿಮ್ಮ ಸ್ಟೇಷನ್ ಅಲ್ಲಿ ಮಾಡ್ತೇವೆ. ಯಾಕೆ ರಸ್ತೆ ನನ್ನ ಮೇಲೆ ಸ್ಟೇಷನ್ ಅಲ್ಲಿ ಬರ್ತೀರಾ? ಗವರ್ಮೆಂಟ್ ಬಿಲ್ಡಿಂಗ್ ಇದೆ. ಗವರ್ಮೆಂಟ್ ಬಿಲ್ಡಿಂಗ್ ನಾನು ನಿಮ್ಗೆ ಎಸ್ಕಾರ್ಟ್ ಮಾಡಿ ಹೇಳ್ತೀನಿ. ಯಾಕೆ ನಿಮ್ಮಲ್ಲಿ ಬೇರೆ ಏನಾದ್ರು ಬೇರೆ ವ್ಯವಹಾರ ನಡೀತಾ ಇದೆಯಾ? ಇಲ್ಲ, ಪಬ್ಲಿಕ್ ಸೇಫ್ಟಿಗೋಸ್ಕರ ಇಟ್ ಇಸ್ ಏನ್ ಪಬ್ಲಿಕ್ ಸೇಫ್ಟಿ? ಒಬ್ಬರಿಗೆ ಕೇಳ್ತಿರೋದು, ಗುಂಪು ಪಬ್ಲಿಕ್ ಬರೋದಲ್ಲ. ಸೇಫ್ಟಿ. ಯು ಆರ್ ನಾಟ್ ಅಲೌಡ್ ಟು ಕ್ವೆಶ್ಚನ್ ವಾಟ್ ಪಬ್ಲಿಕ್ ಸೇಫ್ಟಿ ಇಸ್. ಅದೇ ಅಂದ್ರೆ ಒಬ್ರು ಬಂದ್ರು ಪಬ್ಲಿಕ್ ಸೇಫ್ಟಿ ಪ್ರಾಬ್ಲಮ್ ಆಗುತ್ತೆ. ನೀವು ಡಿಸೈಡ್ ಮಾಡಲ್ಲ ಪಬ್ಲಿಕ್ ಸೇಫ್ಟಿ. ಅದು ನೀವೇನ್ decide ಕಂಪ್ಲೇಂಟ್ ಕೊಡ್ಲಿಕ್ಕೆ ಇಷ್ಟ ಇದ್ರೆ ನೀವು ಅಲ್ಲಿ ಬರೋದು, ನಮಗೆ ಕಂಪ್ಲೇಂಟ್ ಮಾತಾಡ್ಲಿಕ್ಕೆ ಹೇಳ್ತೇವೆ, ಕಂಪ್ಲೇಂಟ್ ಕೊಡ್ಲಿಕ್ಕೆ ಮಾತಾಡ್ಲಿಕ್ಕೆ ಕಾನೂನಲ್ಲಿ ಕಾನೂನು ಏನು ಪ್ರಕ್ರಿಯೆ ನಡೀತಾ ಇದೆ. ಆಮೇಲೆ ಮಾತಾಡಿವ್ರಂತೆ ಏನ್ ಮಾಹಿತಿ ಕೊಡಬೇಕು ಸೀನಿಯರ್ ಆಫೀಸರ್ಸ್ ಕೊಡ್ತಾರೆ.